ನಮಸ್ತೆ ಸ್ನೇಹಿತರೆ, ಇದು ಡಯಾಬಿಟಿಸ್ನ ನೈಸರ್ಗಿಕವಾಗಿ ಕಂಟ್ರೋಲ್ ಮಾಡುವ ನನ್ನ ಪ್ರಯತ್ನದ 3ನೇ ದಿನದ ವಿಡಿಯೋ. ಎಂದಿನಂತೆ ಇವತ್ತಿನ ದಿನ ನಂದು ಮೆಂತ್ಯ ನೀರ್ ಜೊತೆ ಸ್ಟಾರ್ಟ್ ಆಯ್ತು. ತಿಂಡಿ ತಿನ್ನೋಕ್ ಮುಂಚೆ ನನ್ನ ಶುಗರ್ ಲೆವೆಲ್ 132 ಇತ್ತು. ಇವತ್ತು ನನ್ನ ತಿಂಡಿಗೆ 3 ಜೋಳದ ರೊಟ್ಟಿ ಜೊತೆ ಹುಳಿಕಾಳು ಚಟ್ನಿ ತಿಂದೆ. ಊಟ ಆದ 1 ಗಂಟೆಗಳ ನಂತರ ನನ್ನ ಶುಗರ್ ಲೆವೆಲ್ 199 ಇತ್ತು. ಅದಾದ್ಮೇಲೆ ಇವತ್ತು ನಮ್ಮಮ್ಮ ರವೆ ಉಂಡೆ ಮಾಡಿದ್ರು, 3 ರವೆ ಉಂಡೆ ತಿಂದೆ. ಅದಾದ್ಮೇಲೆ ಇವತ್ತು ತೋಟಕ್ಕೆ ನೀರು ಹೊಡೆಯೋ ಕೆಲಸ ಇತ್ತು, ಅಲ್ಲೊಂದ್ ಸ್ವಲ್ಪ ಕೆಲಸ ಮಾಡಿ ಬಂದೆ. ಬರುವಾಗ ರೋಡ್ ಸೈಡ್ ಅಲ್ಲಿ ಮಾಡ್ತಿದ್ದ 2 ಉದ್ದಿನ ವಡೆ ತಿಂದೆ. ಅದಾದ್ಮೇಲೆ ಊಟಕ್ಕೆ ಮುಂಚೆ ನನ್ನ ಶುಗರ್ ಲೆವೆಲ್ ಎಷ್ಟಿತ್ತು ಅಂದ್ರೆ 130. ಇವತ್ತು ನನ್ನ ಊಟ ಏನಿತ್ತು ಅಂದ್ರೆ 4 ಗೋಧಿ ದೋಸೆ ಮತ್ತೆ ಸೊಪ್ಪಿನ ಸಾಂಬಾರ್ ಜೊತೆಗೆ 2 ಮೊಟ್ಟೆ ತಿಂದೆ. ನನ್ನ ಈ ಪ್ರಯತ್ನಕ್ಕೆ ನಾನು ಇವತ್ತೊಂದು ಹೊಸ ಬದಲಾವಣೆನ ಆಡ್ ಮಾಡಿದ್ದೀನಿ. ಅದೇನಂದ್ರೆ ಊಟ ಆದ್ಮೇಲೆ 15 ಮಿನಿಟ್ಸ್ ವಾಕ್ ಹೋಗಿದ್ದೆ. ಊಟ ಆದ 1 ಗಂಟೆಗಳ ನಂತರ ನನ್ನ ಶುಗರ್ ಲೆವೆಲ್ ಎಷ್ಟಿತ್ತು ಅಂದ್ರೆ 191. ಇವತ್ತು ಬೆಳಗ್ಗೆಯಿಂದ ನಾನು 3 ರವೆ ಉಂಡೆ ತಿಂದಿದ್ದೀನಿ, ಮತ್ತೆ ಹೊರಗಡೆ ಜಂಕ್ ಫುಡ್ ತಿಂದಿದ್ದೀನಿ. ಅದಾದ್ರೂ ನನ್ನ ಶುಗರ್ ಲೆವೆಲ್ 200 ಒಳಗಡೆ ಇದೆ ಅಂದ್ರೆ ಇವತ್ತು ನಾನು ಮಾಡಿರೋ ತೋಟದ ಕೆಲಸ ಮತ್ತೆ 15 ನಿಮಿಷ ವಾಕಿಂಗ್ ಕಾರಣ ಅಂತ ನನ್ನ ಅನಿಸಿಕೆ. ಇದ್ರ ಬಗ್ಗೆ ನಿಮ್ಗೇನಾದ್ರೂ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ನೀವು ಕೊಡೋ ಸಜೆಷನ್ಗಳು ನನಗೂ ತುಂಬಾ ಹೆಲ್ಪ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಟೇಕ್ ಕೇರ್. ಬಾಯ್ ಬಾಯ್.